ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಕೂಡ ಇದುವರೆಗೂ ಕೂಡ ಆಪರೇಷನ್ ಮಾಡಿಸಿಲ್ಲ. ಆಪರೇಷನ್ ಮಾಡಿಸದೇ ಇರೋದಕ್ಕೆ ದರ್ಶನ್ ಬಳಿ ಕಾರಣಗಳು ಕೂಡ ಇದ್ದು, ರಕ್ತದೊತ್ತಡ ಕಾರಣವೊಡ್ಡಿ ಇನ್ನೂ ಕೂಡ ಆಪರೇಷನ್ ಮಾಡಿಸಿಲ್ಲ. ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅನ್ನುವಂತಹ ಕಾರಣಗಳನ್ನ ಕೊಡ್ತಾ ಇದ್ದು, ಏನು ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಏನು ಹೊರಗಡೆ ಇದ್ದಾರೆ. ಹೀಗಾಗಿ ಹೆಲ್ತ್ ಇಶ್ಯೂಗೆ ಸಂಬಂಧಪಟ್ಟಂತೆ BGS ಆಸ್ಪತ್ರೆಯಲ್ಲಿ ಈಗಾಗಲೇ ಅಡ್ಮಿಟ್ ಕೂಡ ಆಗಿದ್ದು, ಇದುವರೆಗೂ ಕೂಡ ಆಪರೇಷನ್ನ ದರ್ಶನ್ ಮಾಡಿಸಿಕೊಂಡಿಲ್ಲ. ಇದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ದರ್ಶನ್ ಮತ್ತೆ ದರ್ಶನ್ ಪರ ವಕೀಲರು ನೀಡಿದ್ದು, ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ, ರಕ್ತದೊತ್ತಡ ಕಾರಣವೊಡ್ಡಿ ಇನ್ನೂ ಕೂಡ ಆಪರೇಷನ್ ಅನ್ನ ದರ್ಶನ್ ಮಾಡಿಸಿಲ್ಲ. ಆಪರೇಷನ್ ಮಾಡಿಸದೇ ಇರೋದಕ್ಕೆ ದರ್ಶನ್ ಬಳಿ ಹಲವಾರು ರೀತಿಯ ಕಾರಣಗಳಿವೆ. ವರದಿಯಲ್ಲಿರೋ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ಏನು ಹೆಲ್ತ್ ರಿಪೋರ್ಟ್ ಅಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ತಯಾರಾಗ್ತಿದ್ದಾರೆ ಅಂತ ವರದಿಯನ್ನ ನೀಡಿದ್ದು, ಏಟು ಆರೋಪಿಯಾಗಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಅತಿಯಾದ ರಕ್ತದೊತ್ತಡ ಸಮಸ್ಯೆ ಕೂಡ ಎದುರಾಗಿದೆ ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಆಪರೇಷನ್ ಮಾಡಬೇಕು ಅಂದ್ರೆ ರಕ್ತದೊತ್ತಡ ಸಮತೋಲನ ಆಗಿರಬೇಕು. ಹೀಗಾಗಿ ಆಪರೇಷನ್ ಅನ್ನ ಸದ್ಯಕ್ಕೆ ಮಾಡಿಲ್ಲ ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖವಾಗಿದ್ದು, ದರ್ಶನ್ ರಕ್ತದೊತ್ತಡದ ಸಮಸ್ಯೆ ಸಮತೋಲನಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ರೀಸನ್ ಅನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ 6 ವಾರಗಳ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಇದ್ದಾರೆ. ಇನ್ನು ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ದರ್ಶನ್ ಫಿಸಿಕಲಿ ಮೆಂಟಲಿ ಶಸ್ತ್ರಚಿಕಿತ್ಸೆಗೆ ಏನು ತಯಾರಿ ಆಗಿರಬೇಕು. ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಅಂದರೆ ಡೇ 1ನಿಂದನೂ ಕೂಡ ಒಂದಷ್ಟು ಸ್ಕ್ಯಾನಿಂಗ್ ಅದು ಇದು ಮಾಡಿದ ನಂತರ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಫಿಸಿಯೋಥೆರಪಿ ಮತ್ತು ಔಷಧಿಗಳಿಂದ ಸಮಸ್ಯೆ ನಿಯಂತ್ರಣದಲ್ಲಿಡೋ ಪ್ರಯತ್ನವನ್ನು ಕೂಡ ಈಗಾಗಲೇ ವೈದ್ಯರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖವಾಗಿದೆ. ಹೀಗೆ ಒಂದಷ್ಟು ಕಾರಣಗಳನ್ನ ನೀಡಿ ಆಪರೇಷನ್ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಫಿಸಿಯೋಥೆರಪಿಯೇ ಮುಂದುವರೆದಿದ್ದು, ಫಿಸಿಯೋಥೆರಪಿ ಮತ್ತು ಔಷಧಿಗಳಿಂದ ಸಮಸ್ಯೆಯನ್ನ ನಿಯಂತ್ರಣದಲ್ಲಿಡೋ ಪ್ರಯತ್ನವನ್ನ ಮಾಡ್ತಿದ್ದು, ಅತಿಯಾದ ಬೆನ್ನು ನೋವಿನ ಸಮಸ್ಯೆಯಿಂದ ದರ್ಶನ್ ಬಳಲ್ತಾ ಇದ್ದಾರೆ.